ಆನೆ ಹಿಮ್ಮೆಟ್ಟಿಸೋದು, RRT, ATF, NTF, ಎಲಿಫೆಂಟ್ ಸ್ಕೇಲ್ ಹಾಕುವಾಗಲೂ ಕೂಡ ಅದರಲ್ಲೂ ತಾರತಮ್ಯ ಆಗಿದೆ. ಬಂಡೀಪುರ, ನಾಗರಹೊಳೆ ಮತ್ತೆ BRT ಈ ಕಡೆಗೆ ದುಡ್ಡೇ ಹಾಕಿದೆ. ಯಾರು ಮೊನ್ನೆ ಬಂದಂತವರು RRT ಇದ್ರು 2 ವರ್ಷ 3 ವರ್ಷ ಯಾವುದೇ ಅನುಭವ ಇಲ್ಲ. ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸ್ಬೇಕಂತ ಕೇಳ್ಕೊತಿದ್ದೀವಿ. ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘದ ಸೇರಿರುವಂತಹ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಬಂಧುಗಳೇ, ನನಗೆ ನಾಗರಾಜ್ ಅವರು ಹೊಸದಲ್ಲ, ಸಂಕೇತ್ ಕೋಯನವರು ಹೊಸಬ್ರಲ್ಲ, ನಿಮ್ಮ ಸಮಸ್ಯೆಗಳು ಕೂಡ ಹೊಸದಲ್ಲ. ಅನೇಕ ಬಾರಿ ನಮ್ಮ ಸರ್ಕಾರ ರಚನೆಯಾಗೋಕ್ಕಿಂತ ಮೊದಲಿನ ದಿನಗಳಲ್ಲಿ ನಿಮ್ಮ ಅನೇಕ ಸದಸ್ಯರ ಪರವಾಗಿ ನಾನೇ ವಕಾಲತ್ತನ್ನು ವಹಿಸಿ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದೀನಿ. ಅದರಿಂದ ನಾಗರಾಜ್ ಅವರು ಮತ್ತು ಸಂಕೇತ್ ಅವರು ನನ್ನ ಇಲ್ಲಿಗೆ ಬರಬೇಕಾದಾಗ ನಾನು ಒಂದು ಜವಾಬ್ದಾರಿ ನೆರವೇರಿಸ್ತಾ ಇದ್ದೀನಿ. ಶಾಸಕನಾಗಿದ್ದೇನೆ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರನಾಗಿ, ಕಾನೂನು ಸಲಹೆಗಾರನಾಗಿ ಕೂಡ ಕರ್ತವ್ಯ ನೆರವೇರಿಸ್ತಾ ಇರೋದ್ರಿಂದ ನಾನು ಮುಖ್ಯಮಂತ್ರಿಗಳನ್ನ ದೂರವಾಣಿ ಮೂಲಕ ಇಂಥ ಒಂದು ಪ್ರತಿಭಟನೆ ನಡೀತಾ ಇದೆ, ಇಂಥ ಒಂದು ಬೇಡಿಕೆ ಇದೆ, ಅಲ್ಲಿಗೆ ಹೋಗಿ ಅವರ ಮನವಿಯನ್ನು ತಂದು ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಬೇಕು. ಅಲ್ಲೂ ಕೂಡ ಅವರ ಅದೇ ರೀತಿಯಾದಂಥ ಕೋರಿಕೆ ಇದೆ ಅಂತೇಳಿ ಅವರ ಗಮನಕ್ಕೆ ತಂದು ಅವರ ಅನುಮತಿ ಪಡೆದೇ ಇಲ್ಲಿ ಬಂದಿದ್ದೇನೆ. ಅವರ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ತಮ್ಮ ಎಲ್ಲ ಬೇಡಿಕೆಗಳೇನಿದೆ ಅದನ್ನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಇವತ್ತೇ ಮಾಡ್ತೀನಿ ಅಂತ ಹೇಳುವಂತ ಮಾತನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಪರ ಇರುವಂತ ಬಡವರ, ಶೋಷಿತರ, ದಲಿತರ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ಯಾರಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ಧ್ವನಿಯಿಲ್ವೋ ಅವರ ಧ್ವನಿ ಇವತ್ತು ಸಿದ್ದರಾಮಯ್ಯ. ಅದರಿಂದ ಖಂಡಿತವಾಗಿ ತಮ್ಮ ಸಮಸ್ಯೆಗಳನ್ನು ಅವರು ಕುಲಂಕುಷವಾಗಿ ಆಲೈಸಿ ಅದಕ್ಕೆ ಸೂಕ್ತವಾದಂಥ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ ನಂಬಿಕೆ ನನಗಿದೆ. ಆ ಭರವಸೆ ತಮಗೂ ಕೂಡ ಇರಲಿ ಅಂತ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. 1:45ಗೆ ವಿಧಾನಸಭೆಗೆ ಬರ್ತಾ ಇದ್ದಾರೆ ಅವರು. ಅಲ್ಲೇ ಈ ಮನವಿಯನ್ನು ಕೊಟ್ಟು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಏನು ಕ್ರಮ ಜರುಗಿಸ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ಮಾನ್ಯ ನಾಗರಾಜ್ ಅವ್ರಿಗೂ ಮತ್ತು ಸಂಕೇತ್ ಕೋಯನವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಇದು ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ, ನಾನು ನಿಮ್ಮವನು, ನಿಮ್ಮ ಜೊತೆ ಇರೋ ನಾನೇನು ಬೇರೆ ಅಂತಲ್ಲ. ಅದರಿಂದ ನಿಮ್ಮ ಸಮಸ್ಯೆ ಅಂದರೆ ನನ್ನ ಸಮಸ್ಯೆ ಜೊತೆಯಲ್ಲೇ ನಾವು ಹೋಗಿ ಇದಕ್ಕೆ ಪರಿಹಾರ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸಾಧ್ಯವಾದರೆ ನಿಮ್ಮ ಪದಾಧಿಕಾರಿಗಳಿಗೆ ಒಂದು 4 ದಿನಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಅದರಲ್ಲಿ ವಿಧಾನಸಭೆ ಇರೋದ್ರಿಂದ, ಅಧಿವೇಶನ ಇರೋದ್ರಿಂದ ಎಷ್ಟೊತ್ತಿಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ತಾವು ವಿಧಾನಸಭೆಗೆ ಬಂದರೆ ನಾವು ಹೋಗಿ ಅವ್ರು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿ ತಮ್ಮ ಕೈಯಿಂದನೇ ಅವ್ರಿಗೆ ಈ ಮನವಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಭಾಳ ದೂರದಿಂದ ಎಲ್ಲರೂ ಬಂದಿದ್ದೀರಿ. ದಯವಿಟ್ಟು ರಾಜ್ಯದ ಎಲ್ಲ ಭಾಗದಿಂದ ಬಂದಿದ್ದೀರಾ. ನಮಗೆ ಬೆಂಗಳೂರು ನಗರಕ್ಕೆ ಸ್ವಾಗತ ಆಗ್ತದೆ. ಪ್ರತಿಭಟನೆಯನ್ನ ದಯವಿಟ್ಟು ಕೈಬಿಟ್ಟು ಇಲ್ಲಿಯ ಉದ್ಯಾನವನ, ವಿಧಾನಸಭೆ ಇದೆಲ್ಲ ನೋಡ್ಕೊಂಡು ನಿಮ್ಮ ಜಿಲ್ಲೆಗೆ ವಾಪಸ್ ತರಲಿ ಅಂತ ನನ್ನ ಮನವಿ. ಕೊನೆಗೆ ತೀರ್ಮಾನ ತಮ್ಮದು. ಅದಕ್ಕೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ನಾವು ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಇಲ್ಲಿ ಭರವಸೆ ಕೊಟ್ಟು ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುವಂಥ ಜವಾಬ್ದಾರಿಯನ್ನು ಕೂಡ
ನಿರ್ಧಾರ ತಗೊಂಡಿದ್ದಾರೆ. ಈಗಾಗಲೇ ನಾವು ಭೇಟಿ ಮಾಡಿ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರರಿಗೆ ಮಾಹಿತಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಬಗ್ಗೆ ಶೀಘ್ರದಲ್ಲೇ ಕಾನೂನು ಸಲಹೆಗಾರರು DPR ಅಧಿಕಾರಿಗಳನ್ನು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆ ಸಿಕ್ಕಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಭರವಸೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ನೌಕರರ ಏನು ದೀರ್ಘಕಾಲದ ಬೇಡಿಕೆ ಇದೆ ಅದು ಆಗ್ಬೋದು ಅನ್ನೋ ಒಂದು ಅಚಲವಾದ ವಿಶ್ವಾಸ. ನಾಗರಾಜ್, ರಾಜ್ಯಾಧ್ಯಕ್ಷರು. ಬೇಡಿಕೆಗಳ ಬಗ್ಗೆ ಅದು ನಮ್ಮ ಕಾನೂನು ಸಲಹೆಗಾರರು, ನಾನು ಅಧಿಕಾರಿಗಳ ಜೊತೆ ಅದನ್ನು ಡೀಪಾಗಿ ಸ್ಟಡಿ ಮಾಡಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಟಿಪ್ಪಣಿ ಮಾಡಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ನಮ್ಮ ಬೇಡಿಕೆ ಬಗ್ಗೆ ಅವರು ಸರ್ಕಾರದ ಆದೇಶಗಳು ಏನೇನಿದೆ ಅದನ್ನೆಲ್ಲ ನಾನು ನೋಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಸರ್, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹತ್ರ ನೀವು ಭೇಟಿಯಾಗಿದ್ರೆ ಚರ್ಚೆ ಆಗಿದೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಎಷ್ಟು ಕಾಲ ಆಗ್ಬೋದು ಸರ್ ಇದೆಲ್ಲ ಬೇಡಿಕೆ ಈಡೇರೋದಕ್ಕೆ? ಅದ್ರ ಬಗ್ಗೆ ತಾವು ಏನು ಹೇಳೋದಕ್ಕೆ? ಅದಕ್ಕೆ ಅವರು ಇಷ್ಟೇ ಕಾಲಾವಕಾಶ ಅಂತ ಏನು ಹೇಳಿಲ್ಲ. ತಕ್ಷಣದಲ್ಲಿ ನಾನು ಆದಷ್ಟು ಬೇಗ ಇದನ್ನು ಅಧಿಕಾರಿಗಳ ಸಭೆ ಕರೆದು ನಮ್ಮನ್ನು ಕೂಡ ಆ ಸಭೆಗೆ ಕರೆದು ನಾವು ಜಂಟಿಯಾಗಿ ಅದನ್ನು ಚರ್ಚೆ ಮಾಡಿ ಯಾವುದನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ತಕ್ಷಣದಲ್ಲಿ ನೌಕರರಿಗೆ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನೋ ವಿಚಾರವನ್ನು ಮಾನ್ಯ ಕಾನೂನು ಸಲಹೆಗಾರರು ಹೇಳಿದ್ದಾರೆ. ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚೇನು ಮಾತಾಡಿಲ್ಲ. ಮನವಿ ತಗೊಂಡು ನಮ್ಮ ಪರವಾಗಿ ಮಾನ್ಯ ಕಾನೂನು ಸಚಿವರು ಮುಖ್ಯಮಂತ್ರಿಗಳಿಗೆ ವಿವರಣೆ ಮಾಡಿ ಹೇಳಿದರು. ಅವ್ರು ಹೇಳೋದು, ನಾನು ಫ್ರೀಡಮ್ ಪಾರ್ಕಲ್ಲಿ ನೌಕರರ ಮುಷ್ಕರಕ್ಕೆ ಹೋಗಿ ಮನವಿಯನ್ನು ತಗೊಂಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭಾಳ ವರ್ಷಗಳ ನಂತರ ಸರ್ಕಾರದ ಜೊತೆಗೆ ಒಂದು ನೇರ ಸಂಪರ್ಕವನ್ನು ಕಲ್ಪನೆ ಮಾಡಿದ್ದು, ಅವ್ರ ಜೊತೆ ನಮಗೆ ಸಿಗೋ ಮಾಡಿದ್ದು ನಮ್ಮ ಗೌರವಾಧ್ಯಕ್ಷರಾದಂಥ ಸಂಕೇತ್ ಅವರು. ಅವರ ಒಂದು ಹತ್ತಿರದ ಒಡನಾಟದಿಂದ ನಮಗೆ ಕೇವಲ ಮುಷ್ಕರ ಪ್ರಾರಂಭ ಆಗಿ 2 ಗಂಟೆ ಒಳಗಡೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಅಂದರೆ ಅದಕ್ಕೆ ಅಬಡ್ಸು ನಮ್ಮ ಗೌರವಾಧ್ಯಕ್ಷರು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ನಾವು ಜಂಟಿಯಾಗಿ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಗೌರವಾಧ್ಯಕ್ಷರು ನಮ್ಮ ಜೊತೆಗೆ ಇರ್ತಾರೆ. ಒಂದು ನಿಮಿಷ ಮಾತಾಡಿ ಸರ್. ರಾಜ್ಯಾದ್ಯಂತ ಇವತ್ತು ಎಲ್ಲ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘ, ದಿನಗೂಲಿ ನೌಕರರ ಹಲವಾರು ಬೇಡಿಕೆಗಳನ್ನು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಹಲವಾರು ವರ್ಷಗಳ ಅವರ ಬೇಡಿಕೆ ಈಡೇರಿಲ್ಲ ಅಂತ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಸಂಘದವರು, ಪದಾಧಿಕಾರಿಗಳು ಎಲ್ಲ ಕೂಡ ನನಗೆ ಬರಬೇಕು ಒತ್ತಾಯ ಮಾಡಿದ್ರು. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಇಲ್ಲಿ ಬರೋಕ್ಕಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಅವರ ಅನುಮತಿಯನ್ನು ಪಡೆದು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಹೋಗಿ ಮೆಮೊರೇಬಲ್ಗಳನ್ನು ತಗೊಳ್ಳಿ ಅದನ್ನು ತಂದು ನನಗೆ ಕೊಡಿ ಅಂತ ಹೇಳುವಂಥ ಸೂಚನೆ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ದಿನಗೂಲಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಅವರ ಬೇಡಿಕೆಗಳೇ ಏನು ಅಂತ ಹೇಳುವಂಥದ್ದನ್ನು ಆಲೈಸಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾರೆ. ಸರ್, ತಮ್ಮ ಮೇಲೆ ಭಾಳಷ್ಟು ಭರವಸೆ ಇಟ್ಟಿದ್ದಾರೆ, ಭಾಳ ಆಸೆ ಆಕಾಂಕ್ಷೆಗಳು ಇಟ್ಟಿದ್ದಾರೆ ಅಂತ ತಾವು ಬಂದಿದ್ದಕ್ಕೆ ಭಾಳ ಸಂತೋಷ ಪಟ್ಟಿದ್ದಾರೆ ಸರ್. ನಾನು ಭಾಳ ವರ್ಷಗಳಿಂದ ಅವರ ಹಲವಾರು ಒತ್ತಾಯಗಳನ್ನು, ಕಾನೂನಾತ್ಮಕವಾದಂಥ ಹೋರಾಟವನ್ನು ನ್ಯಾಯಾಲಯದ ಮೂಲಕ ಕೂಡ ಮಾಡಿದ್ದೀನಿ. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ನ್ಯಾಯಾಲಯದಲ್ಲಿ ಪರಿಹಾರ ಸಿಕ್ಕಿದೆ. ಆದರೆ ನಾನು ವಕೀಲನಾಗಿ ಕೂಡ ಅವ್ರ ಜೊತೆ ಇದ್ದೆ. ಇವತ್ತು ಶಾಸಕನಾಗಿ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಕೂಡ ಅವ್ರ ಜೊತೆ ಇಟ್ಟಿರುವಂಥ ನಂಬಿಕೆ ಆಗಿದೆ. ಅದರಿಂದ ಕಾನೂನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಮುಖ್ಯಮಂತ್ರಿಗಳ ಗಮನ ತರುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಅವರು ಕೂಡ ಗಮನಿಸ್ತೀವಿ. ಬಹುಶಃ ನಮ್ಮ ನಾಡಿನಲ್ಲಿ ಯಾರೇ ಬಡವರ ಪರ ಇರುವಂಥ ಮುಖ್ಯಮಂತ್ರಿಗಳಿದ್ದರೆ ಅದು ಮೊನ್ನೆ ಸಿದ್ದರಾಮಯ್ಯ. ಅವರಿಗೆ ದಿನಗೂಲಿ ನೌಕರರು ಯಾರು ಇವತ್ತು ಧ್ವನಿ ಇಲ್ಲದವರಿದ್ದಾರೆ ಅವರ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಖಂಡಿತವಾಗಿ ಇವರ ಒಂದು ಬೇಡಿಕೆಗಳಿದೆ, ಅದನ್ನು ಪರಿಣಾಮಕಾರಿಯಾಗಿ ಪರಿಗಣಿಸ್ತಾರೆ ಅಂತ ಪ್ರತಿಭಟನೆಯನ್ನು ಕೈ ಬಿಡಿ ಅವರು ಮನವಿಯನ್ನು ಮಾಡಿದ್ದಾರೆ. ಮತ್ತು ಕೆಲವು ಅವರ ಮುಖ್ಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು, ಇನ್ನು 5 ಪದಾಧಿಕಾರಿಗಳು ಬಂದರೆ ಮುಖ್ಯಮಂತ್ರಿಗಳನ್ನ ಅವರೇ ಭೇಟಿ ಮಾಡ್ತೀವಿ, ಅವ್ರ ಕಡೆ ಏನಂದರೆ ಮನವಿ ಕೊಡಿಸ್ತೀವಿ. ಆಮೇಲೆ ಅವರ ಪ್ರತಿಭಟನೆಗೆ ಪೂರಕವಾದಂಥ ಸ್ಪಂದನೆ ಸರ್ಕಾರ
ಥ್ಯಾಂಕ್ ಯು ಸರ್. ಈಗಾಗಲೇ ಅಧ್ಯಕ್ಷರು ತಮ್ಮ ತಿಳಿಸಿದ್ದಿರಬಹುದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾನ್ಯ ಎಸ್ ಪೊನ್ನಣ್ಣನವರು ಈಗಾಗಲೇ ಬಂದು ಇಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮಲ್ಲಿ ಇರ್ತಕ್ಕಂಥ ನೋವನ್ನು ಅವರು ಅರಿತುಕೊಂಡು ಅವರು ಈ ಮೊದಲೇ ನಮಗೆ ಹೇಳಿದರು, ಇಲ್ಲಿ ಏನು ಅವೈಜ್ಞಾನಿಕತೆಗಳಿದೆ, ಏನು ಈ ಹಿರಿಯ ಅಧಿಕಾರಿಗಳು ಕೆಲವರು ಸರ್ಕಾರದ ಆದೇಶ ಇಲ್ಲದೇ ಇದ್ದರೂ ಕೂಡ ಕೆಲವು ಅವೈಜ್ಞಾನಿಕ ಆದೇಶಗಳಾಗಿದೆ. ಆದ್ದರಿಂದ ನೌಕರರು ಏನು ನಿರಂತರವಾಗಿ ದಶಕಗಳಿಂದ ಕಣ್ಣೀರಿನಲ್ಲಿದ್ದಾರೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತೀನಿ ಅಂತ ಹೇಳಿದರು. ನಮಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಸರಿಪಡಿಸ್ತೀನಿ ಅಂತ ಮಾತನಾಡಲು ಇವತ್ತು ಉಳಿಸ್ಕೊಂಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಬಂದು ನಮಗೆ ಮಾತು ಕೊಟ್ಟು ಅರ್ಧ ಗಂಟೆಯಲ್ಲಿ ಅವರು ನಮಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯನ್ನು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೊಟ್ಟರು. ಅದೇ ಮುಖ್ಯಮಂತ್ರಿಗಳು ಕೂಡ ತುಂಬ ತಾಳ್ಮೆಯಿಂದ ನಮ್ಮ ಎಲ್ಲ ವಿಚಾರಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದರು. ಈಗ ನಮ್ಮ ಕಾನೂನು ಸಲಹೆಗಾರರು ಶಾಸಕ ಪೊನ್ನಣ್ಣನವರು ಈಗ ಸದ್ಯದಲ್ಲೇ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದು ಮತ್ತು ನಮ್ಮನ್ನು ಕೂಡ ಆ ಸಭೆಗೆ ಆಹ್ವಾನಿಸಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮವಾದಂತಹ ಒಂದು ತೀರ್ಮಾನ, ಆ ಅವೈಜ್ಞಾನಿಕತೆಗಳನ್ನು ದೂರ ಮಾಡಿ ವೈಜ್ಞಾನಿಕವಾದಂಥ ನಿರ್ಧಾರಗಳು. ಯಾಕಂತ ಹೇಳಿದರೆ ಈಗ ನೋಡಿ, ನಮಗೆ ಕ್ಷೇಮಾಭಿವೃದ್ಧಿ ರಾಜ್ಯ ದಿನಗಳು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಮಗಿರ್ತಕ್ಕಂಥ ಬೇಡಿಕೆಗಳು ಏನು, ನಿವೃತ್ತಿ 30-40 ವರ್ಷ ಕೆಲಸ ಮಾಡ್ತಕ್ಕಂಥ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸೌಲಭ್ಯ ಸಿಗದೇ ಇರ್ತಕ್ಕಂಥದ್ದು, ಕನಿಷ್ಠ ಪಕ್ಷ ಪಿಂಚಣಿ ಸೌಲಭ್ಯ, ವಿಮೆ ಸೌಲಭ್ಯ, ಇಂಥ ಸೌಲಭ್ಯಗಳು ಸಿಗದೇ ಇರ್ತಕ್ಕಂಥದ್ದು ಏನು ಇವತ್ತು ಏನು ಕಾರ್ಮೋಡ ಇದೆ. ಈ 30-35 ವರ್ಷ ಕೆಲಸ ಮಾಡಿದಂಥ ರಾಜ್ಯಕ್ಕೋಸ್ಕರ, ಈ ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿದಂಥವ್ರು ಕರ್ನಾಟಕ ರಾಜ್ಯಕ್ಕೆ ಈ ದೇಶದಲ್ಲಿ ತುಂಬ ಒಳ್ಳೆಯ ಹೆಸರಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಎಲ್ಲ ನಮ್ಮ ಇಲಾಖೆಗಳಲ್ಲೂ ಒಳ್ಳೆಯ ಉತ್ತಮವಾದಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಯಾಕೆ ಕಾರಣ? ಈ ನೌಕರರ ಕಾರಣ ಇದ್ದಾರೆ. 30-35 ವರ್ಷ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ನೌಕರರ ಕಾರಣ ಇದ್ದಾರೆ. ಅವ್ರಿಗೆ ಒಂದು ಮಲತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ಬರಕೂಡದಂತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ 2014ರಲ್ಲೇ ಅವರು ಆದೇಶ ಮಾಡಿದ್ರು ಸರಿ ಹೋಗಬೇಕಿತ್ತು. ಕಾರಣಾಂತರ ಸರಿ ಹೋಗಲಿಲ್ಲ. ಆದರೆ ಈಗ ಶಾಸಕ ಪೊನ್ನಣ್ಣನವರ ನೇತೃತ್ವದಲ್ಲಿ ಎಲ್ಲ ಸರಿ ಹೋಗ್ತದೆ ಅಂತಕ್ಕಂಥ ನಂಬಿಕೆ ನಮ್ಮ ಸಂಘಟನೆಗಿದೆ. ಸರ್, ಇವರು ಶಾಸಕರು ಪೊನ್ನಣ್ಣವ್ರು ಬಂದು ಭರವಸೆ ಕೊಟ್ಟು ಮತ್ತು ಮನವಿ ಎಲ್ಲ ತೊಗೊಂಡರು. ಮತ್ತು ತಾವೆಲ್ಲ ಹಿರಿಯ ಮುಖಂಡರು ಇವರು ಸಿದ್ದರಾಮಯ್ಯ ಅವರು ಮತ್ತು ಪೊನ್ನಣ್ಣವರು ಮತ್ತೆ ಮಾತಾಡಿದ್ರ, ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಈ ಬೇಡಿಕೆಗಳು ಇನ್ನೂ ಎಷ್ಟು ದಿನಗಳು ಏನಾದರೂ ಶಾರ್ಟ್ ಪೀರಿಯಡಲ್ಲಿ ಆಗುತ್ತೆ, ಇನ್ನು ಭಾಳಷ್ಟು ಲೇಟ್ ಆಗುತ್ತೆ, ಹೇಗೆ ಸರ್ ಇದು ಬೇಡಿಕೆಗಳು? ಈಗ ನೋಡಿ, ಇಲ್ಲಿ ಏನಾಗಿದೆ, ಈ ಬೇಡಿಕೆಗಳು ನಮ್ಮದು ಕನಿಷ್ಠ ಬೇಡಿಕೆಗಳು ಇದು. ಏನು ವೈಜ್ಞಾನಿಕವಾಗಿ ನಮಗೇನು ಸಿಗಬೇಕು ಅಷ್ಟೇ ಮಾತ್ರ ಇದೆ ಹೊರತು ನಾವು ಬೇರೆ ಏನು ಬೇಡಿಕೆಗಳನ್ನ ಇಟ್ಟಿಲ್ಲ. ಒಂದು. ಎರಡನೇದು, ಕೆಲವು ಅವೈಜ್ಞಾನಿಕ ನಿರ್ಧಾರಗಳು, ಇದು ಸರ್ಕಾರದ ಆದೇಶ ಇಲ್ಲದೇ ಅಥವಾ ಸಂಬಂಧಪಟ್ಟಂಥ ಮಂತ್ರಿಯ ಆದೇಶ ಇಲ್ಲದೇ ಯಾವುದೋ ಒಬ್ಬ ಹಿರಿಯ ಅಧಿಕಾರಿ ತಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರಗಳು, ಇದನ್ನೆಲ್ಲ ಈಗ ಮಾನ್ಯ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸರ್ಕಾರಕ್ಕೆ ಕಾನೂನು ಸಲಹೆಗಾರರಾಗಿರೋದ್ರಿಂದ ಈ ಅಧಿಕಾರಿಗಳು ಏನು ತಪ್ಪನ್ನು ಮಾಡಿದ್ದಾರೆ ಅದನ್ನು ಸರಿಯಾಗಿ ತಿದ್ದತಕ್ಕಂಥ ಕೆಲಸ, ಅದಕ್ಕೆ ಹೆಚ್ಚು ಸಮಯ ಹಿಡಿಲಿಕ್ಕಿಲ್ಲ, ಅದು ಅತಿ ಶೀಘ್ರದಲ್ಲೇ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ನಮಗೆ ಈ ನಾಡಿನ ಮುಖ್ಯಮಂತ್ರಿ ಮೇಲೆ ಮತ್ತು ಶಾಸಕ ಎಸ್ ಪೊನ್ನಣ್ಣನ ಮೇಲೆ ಯಾಕೆ ನಂಬಿಕೆ ಇದೆ ಅಂತ ಹೇಳಿದರೆ, ಇವತ್ತಿನ ತನಕ ಅವರು ನುಡಿದಂತೆ ನಡೆದಿದ್ದಾರೆ. ಮತ್ತು ಇವತ್ತು ಕೂಡ ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತುಂಬ ತಾಳ್ಮೆಯಿಂದ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಅವರು ಪರಿಹಾರ ಶೀಘ್ರದಲ್ಲಿ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್.